ಗೊತ್ತಿಲ್ಲದೆ ಒಂದು ಸಾರಿ ಮೋಸ ಹೋದೆ ಎಂದು ಮಾತ್ರಕ್ಕೆ ಪದೇ ಪದೇ ನಿನ್ನ ಜಾಲಕ್ಕೆ ಬಲಿ ಆಗ್ತೀನಿ ಅನ್ನೋ ಭ್ರಮೆ ಇಟ್ಕೋಬೇಡ. ಅವ್ರು ಹೀಗಂದು ಅಂದೆ ಮನೆಯವ್ರ ನಂಬಿಕೆನೆಲ್ಲ ಕಳ್ಕೊಂಡಿರೋದು. ಇದು ಮುಂದುವರಿಬಾರ್ದು. ಈ ವಿಷಯದಲ್ಲಿ ನಾನೆಲ್ಲ ನಿಮ್ ಜೊತೆಗಿದ್ದೀನಿ. ಅಪ್ಪ ಮತ್ತೆ ಬಾಬಾ ಸೇರ್ಕೊಂಡು ಆ ನಾಗಮಣಿನ ಎಲ್ಲೋ ಬಚ್ಚಿಟ್ಟಿದ್ದಾರೆ. ಆ ಸ್ಥಳ ಯಾವುದು ಅಂತ ಪತ್ತೆ ಮಾಡಿ ಆ ನಾಗಮಣಿನ ಯಾರಿಗೆ ತಲುಪಿಸ್ಬೇಕೋ ಅದನ್ನ ತಲುಪಿಸೋ ಕರ್ತವ್ಯ ನಮ್ದು. ಹಾಗಾದ್ರೆ ಆ ಪೂಜ್ಯರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಮ್ಮನೆಗೆ ಹಾಕಿರೋ ಸರ್ಪ ದಿಗ್ಬಂಧನ ದೃಢವಾಗಿದೆ ಅಂತ. ನಾನು ಈಗಲೇ ಹೊರಡ್ತೀನಿ. ಅಪ್ಪನ ಮುಂದೆ ನಿಂತು ಜೋರಾಗಿ ಉಸಿರಾಡೋದಕ್ಕೂ ಹೆದರ್ತಾ ಇದ್ದ ನೀನು ಇವತ್ತು ನನ್ನ ಎದುರಿಗೆ ನಿಂತು ಪ್ರಶ್ನೆ ಮಾಡ್ತಾ ಇದ್ದೀಯ. ಎಷ್ಟು ಧೈರ್ಯ ನಿನಗೆ? ಇದು ಬರೀ ಧೈರ್ಯದ ಪ್ರಶ್ನೆ ಅಲ್ಲಪ್ಪ, ಧರ್ಮದ ಪ್ರಶ್ನೆ, ನಂಬಿಕೆ ಪ್ರಶ್ನೆ, ನಿಯತ್ತಿನ ಪ್ರಶ್ನೆ, ನ್ಯಾಯದ ಪ್ರಶ್ನೆ. ಅದಕ್ಕೆ ಕೇಳ್ತಾ ಇರೋದು. ನಮ್ಮದಲ್ದೇ ಇರೋ ನಾಗಮಣಿ ನಮ್ಮ ಹತ್ರ ಇರಬಾರ್ದು ಅಷ್ಟೇ. ಎಲ್ಲಿದೆ ಅಂತ ಹೇಳಿ ಅಪ್ಪ. ಓಹೋ, ಪ್ರಪಂಚದಲ್ಲಿ ನಿಯತ್ತು ಅನ್ನೋದು ನಿನ್ನೊಬ್ಬನಿಗೆ ಮಾತ್ರನೇ ಇರೋದು ಅಲ್ಲ? ಏನು ಇದೆಲ್ಲ ನಿನ್ನ ಹೆಂಡತಿ ಕುಮ್ಮಕ್ಕ? ಮಾತು ನಡೀತಾ ಇರೋದು ನನ್ನ ನಿಮ್ಮ ಮಧ್ಯೆ ಅಪ್ಪ. ಇದರಲ್ಲಿ ಅಮೃತ ಅವ್ರನ್ನ ಎಳ್ತಾ ಇರೋದು ನನಗಿಷ್ಟ ಆಗೋದಿಲ್ಲ. ಹಾಗೇನೆ ನನ್ನನ್ನ ಅನಾವಶ್ಯಕವಾಗಿ ನಾಗಮಣಿ ವಿಚಾರದಲ್ಲಿ ಮಧ್ಯ ತರ್ತಾ ಇರೋದು ನನಗಿಷ್ಟ ಇಲ್ಲ. ನೀವೆಷ್ಟೇ ಹೊತ್ತು ಏನೇ ಕೇಳಿದ್ರು ನಾಗಮಣಿ ವಿಚಾರದಲ್ಲಿ ನನ್ನ ನಿರ್ಧಾರ ಬದಲಾಗೋದು ಸಾಧ್ಯ ಇಲ್ಲ ಅಷ್ಟೇ. ಅದರ ಅವಶ್ಯಕತೆ ಇರೋದಕ್ಕೆ ಅಪ್ಪ ಕೇಳ್ತಾ ಇರೋದು. ನಿಮ್ಮಿಂದ ತಪ್ಪಾಗಿದೆ. ಆ ತಪ್ಪು ದೊಡ್ಡ ಅನಾಹುತ ಆಗೋದಕ್ಕಿಂತ ಮೊದಲು ಅದನ್ನ ಸರಿಪಡಿಸ್ಕೊಳ್ಳೋಕೆ ಸಿಕ್ಕಿರೋ ಅವಕಾಶನ ಸದುಪಯೋಗ ಮಾಡ್ಕೋತೀಯಾ ಅನ್ನೋ ಒಂದೇ ಒಂದು ಕಾರಣದಿಂದ ನಿಮ್ ಹತ್ರ ಕೇಳ್ತಾ ಇದ್ದೀನಿ. ನಾಗಮಣಿ ಎಲ್ಲಿದೆ ಅಂತ ಹೇಳಿ. ಎಲ್ಲಿದೆ 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 ಅದೆಲ್ಲಾದ್ರೂ ಹೇಳಿ. ಅದನ್ನ ತಿಳ್ಕೊಂಡು ನಿನಗೇನು ಆಗಬೇಕಾಗಿಲ್ಲ. ಅಲ್ಲ, ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದೆಯಲ್ಲ, ನಾಗಮಣಿ ನಿನ್ ತಾತನ ಮನೆ ಸೊತ್ತ? ಹೌದು, ನನ್ನ ತಾತನ ಸ್ವತ್ತೆ. ಏನಿವಾಗ ಎಲ್ಲಿದೆ ಅಂತ ಹೇಳಿ ಅಷ್ಟೇ. ಹೌದು ವಿಷ್ಣು, ಅರ್ಜುನ್ ಸರಿಯಾಗಿ ಹೇಳ್ತಾ ಇದ್ದಾನೆ. ಯಾವ ತಪ್ಪು ಇಲ್ಲ. ಹೇಳು, ನಾಗಮಣಿ ಎಲ್ಲಿದೆ? ರೀ, ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋಕೆ ಸಿಕ್ಕಿರೋ ಈ ಅವಕಾಶನ ಕಳ್ಕೋಬೇಡಿ. ಹೇಳ್ಬಿಡ್ರಿ ನಾಗಮಣಿ ಎಲ್ಲಿದೆ ಅಂತ. ನನ್ನ ಹೊಟ್ಟೆಲಿರೋ ಮಗು ಯೋಗಕ್ಷೇಮ ಈಗ ನಿಮ್ಮ ನಿರ್ಧಾರದ ಮೇಲೆ ನಿಂತಿದೆ ಮಾವ. ದಯವಿಟ್ಟು ಹೇಳ್ಬಿಡಿ, ನಾಗಮಣಿ ಎಲ್ಲಿದೆ? ಅಪ್ಪ, ಮನೆಯವರೆಲ್ಲ ಇಷ್ಟು ಕೇಳ್ಕೊತಿದ್ರು, ನಿಮಗೆ ನಿಮ್ಮ ಹಠಾನ ಹೆಚ್ಚಾಗೋಯ್ತಾ? ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ. ನಾಗಮಣಿನ ಎಲ್ಲಿಟ್ಟಿದ್ದೀರಾ ಹೇಳಿ ಅಪ್ಪ. ಯಾಕೆ ಶಾಸ್ತ್ರಿಗಳೇ, ತಬ್ಬಿಬ್ಬಾಯ್ತಾ? ಆಣೆ ಮಾಡಿ ಹೇಳಿ ನಿಮ್ ಗುರುಗಳ ಮೇಲೆ. ನಾನೀಗ್ಲೇ ಹೊಡ್ತೀನಿ. ಮಯೂರಿ, ಇದು ಅತಿ ಆಯ್ತು. ಇಂಥ ಸಣ್ಣ ವಿಚಾರಗಳಿಗೆ ಗುರುಗಳನ್ನ ತರೋದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಗೊತ್ತಾಯ್ತು, ನೀನೇನ್ ಹೊರಡು. ಸಾಧ್ಯ ಇಲ್ಲ ಶಾಸ್ತ್ರಿಗಳೇ. ನಿಮ್ಮ ಕೆಲಸಗಳ ಬಗ್ಗೆ, ನಿಮ್ಮ ಕರ್ತವ್ಯಗಳ ಬಗ್ಗೆ ನಿಮಗೆ ಬದ್ಧತೆ ಇದೆ ಅನ್ನೋ ನಿಮ್ಮ ಮಾತನ್ನ ನಾನು ನಂಬೇಕು ಅನ್ನೋದಾದ್ರೆ, ದೇವ ಸಮಾನರು ಅಂತ ತಿಳ್ಕೊಂಡಿರೋ ನಿಮ್ಮ ಗುರುಗಳ ಮೇಲೆ ನೀವು ಆಣೆ ಮಾಡಿ ನಮ್ಮನೆಗೆ ಹಾಕಿರೋ ಸರ್ಪ ದಿಗ್ಬಂಧನ ದೃಢವಾಗಿದೆ ಅಂತ ನೀವು ಹೇಳಲೇಬೇಕು. ಆಗ್ಲೇ ನಾನಿಲ್ಲಿಂದ ಹೋಗೋದು. ಮಯೂರಿ,
ಅನಗತ್ಯವಾಗಿ ವಿಚಾರ ನಾನೇನು ಎಳೆದಾಡ್ತಿದೀಯ ಅಂತ ಅನ್ನಿಸ್ತಾ ಇದೆ. ಯಾವುದು ಅನಗತ್ಯ? ನಮ್ಮನೆ ಸುರಕ್ಷತೆ ದೃಷ್ಟಿಯಿಂದ ನಾನು ಕೇಳ್ತಿರೋ ಪ್ರಶ್ನೆಗಳು ನಿಮ್ಗೆ ಅನಗತ್ಯನಾ? ಇಷ್ಟಕ್ಕೂ ನೀವೇ ನೆರವೇರಿಸಿದ್ದು. ಸತ್ಯವಾಗಿದ್ದೀರಿ ಅಂದಮೇಲೆ ಹಿಂಜರಿಕೆ ಯಾಕೆ? ಆಣೆ ಮಾಡಿ ಹೇಳಿ. ಹಾಗಾದ್ರೆ ನನ್ನ ಊಹೆ ಸರಿ. ನಿಮ್ಮ ಈ ಮೌನ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಿದೆ ಶಾಸ್ತ್ರಿಗಳೇ. ಹೇಳಿ, ಯಾಕೆ ಹೀಗ್ ಮಾಡಿದ್ರಿ? ದಿಗ್ಬಂಧನ ತೆಗಿಯೋ ಕೆಲ್ಸನ ಯಾಕೆ ಮಾಡಿದ್ರಿ? ಮಾತಾಡಿ. ಮಯೂರಿ, ಇದು ಬಹಳ ಗಹನವಾದ ವಿಚಾರ. ಈಗ ನೀನು ಹೊರಡುವ ಸಮಯ ಆಗಿದೆ. ಬೆಳಕರದ ಮೇಲೆ ಇದರ ಬಗ್ಗೆ ಮಾತಾಡಬಹುದು. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ನಾನಿಲ್ಲಿಂದ ಹೋಗಲ್ಲ. ಹೇಳಿ, ನಮ್ಮನೆಯವರು ನಿಮ್ಮ ಮೇಲಿಟ್ಟಿರೋ ನಂಬಿಕೆನ ಕಳ್ಕೊಳ್ಳೋ ಅಂತ ಕೆಲಸ ಯಾಕೆ ಮಾಡಿದ್ರಿ? ಮಯೂರಿ, ವಿಚಾರನ ಅರ್ಥ ಮಾಡ್ಕೊಳ್ಳದೆ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದು ತಪ್ಪಾಗತ್ತೆ. ಹೊರಡಬೇಕಾದ ಸಮಯ ನಿನಗೆ ಬಂದಿದೆ, ಹೊರಡು. ತಪ್ಪ? ನಾನ್ ತಪ್ಪು ಮಾಡ್ತಿದ್ದೀನ? ತಪ್ಪು ಮಾಡ್ತಿರೋದು ನೀವು ಶಾಸ್ತ್ರಿಗಳೇ. ನಾವು ನಿಮ್ಮ ಮೇಲಿಟ್ಟಿದ್ದ ನಂಬಿಕೆಗೆ ದ್ರೋಹ ಮಾಡಿದಿರಾ. ನಮ್ಮ ಭರವಸೆನ ಕಳ್ಕೊಂಡಿದ್ದೀರಾ. ತಪ್ಪು ಮಾಡಿರೋರ್ನ ರಕ್ಷಿಸಕ್ ಹೋಗಿ ನೀವು ತಪ್ಪು ಮೇಲೆ ಮತ್ತಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಮಯೂರಿ, ಸಾಕು, ನಿಲ್ಸು. ಯಾರಿದನ್ನೆಲ್ಲ ನಿನ್ ತಲೆಗೆ ತುಂಬಿದ್ದು? ಯಾರು ಯಾಕೆ ತುಂಬಬೇಕು ಶಾಸ್ತ್ರಿಗಳೇ? ಮಂತ್ರದಂಡದಲ್ಲಿ ಇದ್ದಿದ್ದ ದಿಗ್ಬಂಧನನ ಅಮೃತ ತೆಗ್ದಿದ್ದು ನಾನೇ ಖುದ್ದಾಗಿ ನೋಡಿದ್ದೀನಿ. ಓಹೋ, ಇವರಿಬ್ಬರು ಮಾತು ಕೇಳಿಕೊಂಡು ನೀವೆಲ್ಲರೂ ಒಟ್ಟಾಗಿ ಗುಂಪುಗಾರಿಕೆ ಮಾಡ್ತಾ ಇದ್ದೀರಾ? ನೀವಿಬ್ರು ನನ್ನ ವಿರುದ್ಧನೇ ನಿಂತು ಬಿಟ್ರಿ ಅಲ್ಲ? ಹಾಗೆ ಅನ್ಕೊಳ್ಳಿ. ಮಾತು ಬದಲಾಯಿಸೋ ಪ್ರಯತ್ನ ಬೇಡ. ನಾಗಮಣಿ ಎಲ್ಲಿದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗಬೇಕು ಅಷ್ಟೇ. ಅದೆಲ್ಲಿರಬೇಕೋ ಅಲ್ಲಿದೆ. ಅಂದ್ರೆ ಸುರಕ್ಷಿತವಾಗಿರೋ ಜಾಗದಲ್ಲಿ. ಯಾರ ಕಣ್ಣಿಗೂ ಬೀಳದೆ ಇರೋ ಜಾಗದಲ್ಲಿ, ಯಾರ ಕಪಿ ಮುಷ್ಟಿಗೂ ಸಿಗದೆ ಇರೋ ಜಾಗದಲ್ಲಿ. ನಾಗಮಣಿನ ನೀವು ಯಾವುದೇ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು, ನೀವು ಮತ್ತೆ ಆ ಬಾಬಾ ಈ ವಿಷಯನ ಇಲ್ಲಿಗೆ ಬಿಟ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ನಾಗಿಣಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾಗಮಣಿಯ ಅಸಲಿ ಹಕ್ಕಿರೋದು ನಾಗಲೋಕದವರಿಗೆ ಮಾತ್ರ ಅನ್ನೋದು ನಿಮಗೆ ನೆನಪಿರ್ಲಿ. ಏನು? ನಾಗಲೋಕದವರ? ಈ ಹಕ್ಕು ಅನ್ನೋದ್ರಲ್ಲಿ ಅಸಲಿ ಮತ್ತೆ ನಕಲಿ ಅನ್ನೋದು ಇಲ್ಲ ಅಮೃತ. ಅದು ಯಾವಾಗ ಯಾರ ಬಳಿ ಇರುತ್ತೋ ಅವರದು ಮಾತ್ರ ಆಗಿರುತ್ತೆ ಹಕ್ಕು, ಅಷ್ಟೇ. ಹಕ್ಕು ಅನ್ನೋದು ಯಾರ ಸ್ವತ್ತು ಅಲ್ಲ. ನಾಗಿಣಿ ಮಾತ್ರ ಅಲ್ಲ, ಇಡೀ ನಾಗಲೋಕನೇ ಒಂದಾಗಿ ಬಂದ್ರು ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಹಚ್ಚೋದಕ್ಕಾಗೋದಿಲ್ಲ. ಅಂತ ಸುರಕ್ಷಿತವಾಗಿರೋ ಜಾಗಕ್ಕೆ ಅದನ್ನ ಸೇರಿಸಿ ಆಗಿದೆ. ಅದನ್ನೇ ಕೇಳ್ತಾ ಇರೋದು ಅಪ್ಪ. ಯಾವ ಜಾಗದಲ್ಲಿದೆ ಅಂತ ಹೇಳಿ. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋದಿಲ್ಲ ಅರ್ಜುನ್. ಆ ರಹಸ್ಯ ನನ್ನ ಮತ್ತೆ ಭೈರವ ಬಾಬನ ಮಧ್ಯ ಮಾತ್ರ ಇರೋದು.
ಭೈರವ ಬಾಬಾ ಈಗ ಅದಕ್ಕೆ ಶಕ್ತಿ ತುಂಬೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಕೆಲಸ ಪೂರ್ತಿ ಆಗೋವರೆಗೂ ಆ ಜಾಗದಲ್ಲಿ ನಾಗಮಣಿ ಸುರಕ್ಷಿತವಾಗಿರುತ್ತೆ. ಯಾರು ಎಷ್ಟೇ ಹರಸಾಹಸ ಮಾಡಿದ್ರು ನಾಗಮಣಿ ಇರೋ ಜಾಗನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಅಮೃತಾನೆ ನಾಗಿಣಿ ತಾನೆ. ಅದಕ್ಕೆ ತಾನೆ ನೀವು ಮುಖ ಕೊಟ್ಟು ಮಾತಾಡದೇ ಇರೋದು. ಸುಳ್ಳು. ಅಮೃತ ನಾಗಿಣಿ ಆಗಿರೋದಕ್ಕೆ ಹೇಗೆ ಸಾಧ್ಯ? ದಿಗ್ಬಂಧನ ಹಾಕಿರುವಾಗ ನಿಮ್ಮೆಲ್ಲರ ಎದುರಿಗೆ ನಿಮ್ಮ ಕಣ್ಣು ಮುಂದೆನೆ ಓಡಾಡ್ಕೊಂಡು ಇದ್ಲು ತಾನೆ. ಅದಕ್ಕೆಲ್ಲ ನೀವೇ ಸಾಕ್ಷಿಯಾಗಿದ್ದೀರಿ. ನೋಡು, ಇಂಥ ಅನುಮಾನಗಳು ಅನುಚಿತ ಮಯೂರಿ. ಹೌದಾ? ಹಾಗಾದ್ರೆ ಈಗ ದಿಗ್ಬಂಧನ ತಗ್ಸಿದ್ ಯಾಕೆ ಶಾಸ್ತ್ರಿಗಳೇ? ಅಮೃತ ನಾಗಿಣಿ ಅಲ್ಲ ಅಂದಮೇಲೆ ಆ ದಿಗ್ಬಂಧನದ ಮೇಲೆ ಅವಳಿಗೆ ಆಕ್ಷೇಪ ಏನು? ಉತ್ತರ ಇಲ್ಲ ಅಲ್ವಾ? ಹೇಗಿರೋಕ್ ಸಾಧ್ಯ? ನನಗೆಲ್ಲ ಅರ್ಥ ಆಗಿದೆ. ನೀವಿಬ್ರು ಸೇರಿ ನಮ್ಮ ಎಲ್ಲರಿಂದ ಯಾವ್ದೋ ದೊಡ್ಡ ರಹಸ್ಯನ ಮುಚ್ಚಿಟ್ಟಿದ್ದೀರಾ ಅನ್ನೋದು. ಅದು ಏನು ಅಂತ ಖಂಡಿತ ನಾನು ಕಂಡು ಹಿಡ್ದೇ ಹಿಡಿತೀನಿ. ಮಯೂರಿ, ತಪ್ಪು ಮಾಡ್ತಾ ಇದೀಯಾ? ನಿನ್ನ ಮಿತಿಗಳನ್ನ ಅರ್ಥ ಮಾಡಿಕೊಂಡು ಅಮೃತನ ವಿಚಾರಕ್ಕೆ ಹೋಗದೆ ಇರೋದೇ ಉತ್ತಮ. ಹಾಗೊಂದು ವೇಳೆ ನೀ ಏನಾದರೂ ಅವಳು ವಿಚಾರಕ್ಕೆ ಹೋದ್ರೆ ಅಪಾಯನ ಮೈ ಮೇಲೆ ಎಳ್ಕೊಂಡ ಹಾಗೆ. ಅಮೃತ ಬಗ್ಗೆ ಇಷ್ಟೆಲ್ಲ ಎಚ್ಚರಿಕೆ ಕೊಡ್ತಿದ್ದೀರಾ ಅಂದ್ರೆ ಅವಳೇ ನಾಗಿಣಿ ತಾನೆ? ನೀವು ಮಾತಾಡದೆ ಸುಮ್ಮನೆ ನಿಂತಿರೋದು ನೋಡಿದ್ರೆ ನಿಮ್ಮ ಮೌನನೇ ಎಲ್ಲದಕ್ಕೂ ಉತ್ತರ ಕೊಡ್ತಿದೆ ಶಾಸ್ತ್ರಿಗಳೇ. ನಿಮ್ಮ ಈ ಕಣ್ಣುಗಳು ನನ್ನ ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಇದೆ. ಈ ಅನುಮಾನ ನೆನ್ನೆ ಮೊನ್ನೆದಲ್ಲ ಶಾಸ್ತ್ರಿಗಳೇ. ಮುಂಚೆಯಿಂದಾನು ಅಮೃತನೇ ನಾಗಿಣಿ ಅನ್ನೋ ನನ್ನ ಅನುಮಾನಕ್ಕೆ ಈಗ ಬಲವಾದ ಸಾಕ್ಷಿ ಸಿಕ್ಕಿದೆ. ಇದನ್ನ ಇಲ್ಗೆ ಬಿಡೋಳಲ್ಲ ಈ ಮಯೂರಿ. ಈ ರಹಸ್ಯನ
ಮನೆಯವ್ರ ಮುಂದೆ ಬಯಲ್ ಮಾಡೇ ಮಾಡ್ತೀನಿ. ಅಮೃತ ಯಾರು ಎಂತವಳು ಅನ್ನೋದನ್ನ ಮನೆಯವ್ರ ಮುಂದೆ ಬಯಲ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಯೂರಿನೇ ಅಲ್ಲ. ಸತ್ಯ ಅನ್ನೋದು ಕೆಂಡ ಇದ್ದಾಗೆ ಶಾಸ್ತ್ರಿಗಳೇ, ಮುಚ್ಚಿಟ್ಟಷ್ಟು ಸುಡುತ್ತೆ ಅನ್ನೋದನ್ನ ಮರಿಬೇಡಿ. ಅಮೃತನ್ ಸತ್ಯ ಬಯಲಾಗೇ ಆಗತ್ತೆ, ಅದು ಈ ಮಯೂರಿಯಿಂದ. ಅಮೃತ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅಪ್ಪನ ಮಾತುಗಳಿಂದ ನಿಮಗ್ ಮಾತ್ರ ಅಲ್ಲ, ಇಡೀ ಮನೆಯವ್ರಿಗೆ ಬೇಜಾರಾಗಿದೆ. ಅವ್ರ ಹತ್ರ ಮತ್ತೆ ನಾನು ಮಾತಾಡ್ತೀನಿ. ಇವಾಗ ಸ್ವಲ್ಪ ಕೋಪದಲ್ಲಿದ್ದಾರೆ. ಬೇಡ ಅರ್ಜುನ್ ಅವರೇ, ಅವ್ರ ಹತ್ರ ನಾನೇ ಮಾತಾಡ್ತೀನಿ. ಮಾವನಿಗೆ ನನ್ನ ಬಗ್ಗೆ ವಿಶೇಷವಾದ ಗೌರವ ಇದೆ, ವಿಶೇಷವಾದ ಪ್ರೀತಿ ಇದೆ. ನಾನು ಹೇಳಿದ್ರೆ ಅವ್ರು ಕೇಳ್ತಾರೆ. ನಾನೇ ಹೋಗಿ ಮಾತಾಡ್ತೀನಿ. ಇಲ್ಲ ಕಣ್ರಿ, ಅಪ್ಪನ ಕೋಪ ಎಂತದ್ದು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಸುಮ್ಮನೆ ಮಾತು ಬೆಳೆದ್ರೆ ಕಷ್ಟ ಆಗುತ್ತೆ. ಆದ್ರೆ ಆಗ್ಲಿ ಬಿಡಿ. ಅಮೃತ ಅವರೇ, ಅಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಮಾವ ಏನು ಹುಲಿನಾ ಅಥವಾ ಸಿಂಹನ? ಅಷ್ಟಕ್ಕೂ ಇನ್ನೊಂದ್ಸರಿ ಮಾತಾಡೋದ್ರಲ್ಲಿ ತಪ್ಪೇನಿದೆ? ನನಗೆ ಒಂದೇ ಒಂದು ಅವಕಾಶ ಕೊಡಿ. ನಾನು ಮಾವನ ಹತ್ರ ಹೋಗಿ ಮಾತಾಡಿ ತಿಳಿಸಿ ಹೇಳ್ತೀನಿ. ಅವರ ಹಠದಿಂದ ಈ ಮನೆಗೆ ಮುಂದೆ ಏನಾಗ್ಬೋದು ಅಂತ ನಾನು ಮನವರಿಕೆ ಮಾಡ್ತೀನಿ. ಮಾವ ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ, ಆ ನಂಬಿಕೆ ನನಗಿದೆ. ಬೇಡ ಅಮೃತ ಅವರೇ, ನೀವು ಅಪ್ಪನ ಹತ್ರ ಹೋಗೋದು, ಅವ್ರು ನಿಮ್ಮ ಮನ್ಸಿಗೆ ನೋವಾಗೋ ಹಾಗೆ ಒರಟಾಗಿ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ. ಸುಮ್ಮನೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ ನಾನು. ಸರಿ ಬನ್ನಿ, ಒಟ್ಟಿಗೆ ಹೋಗಿ ಮಾತಾಡೋಣ. ಅರ್ಜುನ್ ಅವರೇ, ನಿಮ್ಮ ಅಮೃತನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಾನೇ ಜವಾಬ್ದಾರಿ ತಗೊಂಡು ಮಾವನ ಒಪ್ಪಿಸ್ತೀನಿ ಅಂತ ಹೊರಟಿದ್ರೆ ನೀವು ನನ್ನ ಕೈಲಿ ಆಗೋದೇ ಇಲ್ವನೋ ಅನ್ನೋ ಥರ ಹೆದರ್ತಾ ಇದ್ದೀರಲ್ಲ, ಯಾಕೆ? ಇಷ್ಟೇನಾ ನಿಮ್ಮ ಅಮೃತನ ಮೇಲೆ ನೀವಿಟ್ಟಿರೋ ನಂಬಿಕೆ? ಚೇಚೆ, ಹಾಗಲ್ಲ ಕಣ್ರಿ. ಸರಿ ಬಿಡಿ, ನೀವೇ ಎಷ್ಟು ಕಾನ್ಫಿಡೆಂಟಾಗಿ ಹೋಗಿ ಮಾತಾಡ್ತೀನಿ ಅನ್ಬೇಕಾದ್ರೆ ನಾನು ಯಾಕೆ ಬೇಡ ಅಂತ ಹೇಳಿ. ಸರಿ, ಹೋಗಿ ಮಾತಾಡ್ಕೊಂಡು ಬನ್ನಿ. ಆಲ್ ದಿ ಬೆಸ್ಟ್. ಧರ್ಮದ ಪ್ರಶ್ನೆ, ನಂಬಿಕೆ ಪ್ರಶ್ನೆ, ನಿಯತ್ತಿನ ಪ್ರಶ್ನೆ, ಅದಕ್ಕೆ ಕೇಳ್ತಾ ಇರೋದು. ನಮ್ಮದಲ್ದೇ ಇರೋ ನಾಗಮಣಿ ನಮ್ಮ ಹತ್ರ ಇರಬಾರ್ದು ಅಷ್ಟೇ. ನಾಗಮಣಿನ ನೀವು ಯಾವುದೇ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು, ನೀವು ಮತ್ತೆ ಆ ಬಾಬಾ ಈ ವಿಷಯನ ಇಲ್ಲಿಗೆ ಬಿಟ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ನಾಗಿಣಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಾಗಮಣಿಯ ಅಸಲಿ ಹಕ್ಕಿರೋದು ನಾಗಲೋಕದವರಿಗೆ ಮಾತ್ರ ಅನ್ನೋದು ನಿಮಗೆ ನೆನಪಿರ್ಲಿ.
ಯಾರು ಏನೇ ಅಂದ್ರು, ಎಷ್ಟೇ ಎದುರಾದ್ರೂ ಜಗ್ಗೋನಲ್ಲ ನಾನು. ಆ ನಾಗಮಣಿ ಇರೋ ಸ್ಥಳದ ರಹಸ್ಯ ನನ್ನೊಂದಿಗೆ ಅಂತ್ಯ ಆಗಬೇಕೋ ಹೊರತು ಯಾವುದೇ ಕಾರಣಕ್ಕೂ ಆಚೆ ಬರಬಾರದು. ಆ ನಾಗಮಣಿ ನನ್ನ ಕೈವಶ ಆಗೋ ತನಕ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದೇನೇ ಆಗಿರ್ಲಿ, ನಿನ್ನೊಳಗೆ ಅದೆಂತ ರಹಸ್ಯ ಅಡಗಿದ್ರು ಅದನ್ನು ಹೊರಗಡೆ ತೆಗೆದೆ ಬಿಡೋಳಲ್ಲ ಈ ಅಮೃತ.